ಮೇಲಿಂದ ಮೇಲೆ ಸಂಕಷ್ಟಗಳನ್ನು ಎದುರಿಸ್ತಾ ಇರುವ ರಾಜ್ಯ ಸರ್ಕಾರದ ಪತನದ ಕಾಲ ಏನಾದರೂ ಸನ್ನಿಹಿತವಾಯ್ತಾ? ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನ ಉರುಳಿಸೋದಕ್ಕೆ ಷಡ್ಯಂತ್ರಗಳು ಏನಾದರೂ ನಡೀತಾ ಇದೆಯಾ? ಹಿರಿಯ ಶಾಸಕರೊಬ್ಬರು ಸಾವಿರಾರು ಕೋಟಿ ರೂಪಾಯಿ ಇಟ್ಟುಕೊಂಡು ಸರ್ಕಾರ ಬೀಳಿಸೋದಕ್ಕೆ ಕಾಯ್ತಿದ್ದಾರಾ? ರಾಜ್ಯ ರಾಜಕೀಯದಲ್ಲಿ ಈಗ ಇಂಥದ್ದೊಂದು ಚರ್ಚೆ ಶುರುವಾಗಿದೆ. ಇದೆಲ್ಲದಕ್ಕೂ ಕಾರಣ ಶಾಸಕ ಯತ್ನಾಳ್ ಸಿಡಿಸಿರುವಂತಹ ಬಾಂಬ್. ಏನಿದು ಸ್ಟೋರಿ ಅಂತೀರಾ? ನೀವೇ ನೋಡಿ. ಬಳಿ ದುಡ್ಡು ಇರಬಹುದು, ಬಹಳಷ್ಟು ಭ್ರಷ್ಟಾಚಾರ ಮಾಡಿದ ಹಣ ಇರಬಹುದು. ಭ್ರಷ್ಟಾಚಾರ ಮಾಡಿದ ಬಹಳಷ್ಟು ಹಣ ಇರಬಹುದು. ಯಾಕಂದ್ರೆ ಕೌಂಟಿಂಗ್ ಮಷೀನ್ ಸಿಕ್ಕಿದ್ದು ಹಿಂದೆ ಎಲ್ಲ ತಮಗೆಲ್ಲ ನೆನಪು ಮಾಡ್ಕೊಡಿ. ಅದಕ್ಕೆ ನಮ್ಮ ಹೈಕಮಾಂಡ್ ಒಪ್ಪೋದಿಲ್ಲ. ಎಸ್, ಇದಕ್ಕೆಲ್ಲ ನಮ್ಮ ಹೈಕಮಾಂಡ್ ಹೆದರೋದಿಲ್ಲ. ಕೇಳಿದ್ರಲ್ಲ, ಬಿಜೆಪಿ ಹಿರಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೀಡಿರೋ ಹೇಳಿಕೆಯನ್ನ. ಬಿಜೆಪಿ ರೆಬಲ್ ನಾಯಕ ನೀಡಿರೋ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ದಾವಣಗೆರೆಯಲ್ಲಿ ಮಾತನಾಡುತ್ತಾ ಸರ್ಕಾರದ ಪತನದ ಬಗ್ಗೆ ಯತ್ನಾಳ್ ಸಿಡಿಸಿರೋ ಬಾಂಬ್ ಇದು. ಸರ್ಕಾರ ಬೀಳಿಸೋಕೆ 1,200 ಕೋಟಿ ರೂಪಾಯಿ ಎಂದ ಯತ್ನಾಳ್. ಐಟಿ ಇಡಿ ತನಿಖೆಗೆ ಆಗ್ರಹಿಸಿದ ಡಿಸಿಎಂ ಡಿಕೆ ಶಿವಕುಮಾರ್. ದಾವಣಗೆರೆಯಲ್ಲಿ ಮಾತನಾಡುತ್ತಾ ಶಾಸಕ ಯತ್ನಾಳ್, ಕಾಂಗ್ರೆಸ್ ಸರ್ಕಾರ ಬೀಳಿಸೋಕೆ ಶಾಸಕರೊಬ್ಬರು 1,200 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ. ಆದರೆ ಬಿಜೆಪಿ ಹೈಕಮಾಂಡ್ ಅದಕ್ಕೆ ಅವಕಾಶ ನೀಡೋದಿಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಬಿಜೆಪಿ ಶಾಸಕರಿಂದಲೇ ಷಡ್ಯಂತ್ರ ನಡೆದಿದೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಡಿಸಿಎಂ ಡಿಕೆ ಶಿವಕುಮಾರ್, ಯತ್ನಾಳ್ ಹೇಳಿಕೆ ಹಿನ್ನೆಲೆ ಆದಾಯ ತೆರಿಗೆ ಇಲಾಖೆ ಮತ್ತು ಜಾರಿ ನಿರ್ದೇಶನಾಲಯದಿಂದ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. 1200 crores ರೆಡಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ KPCC ಇದು ಪಕ್ಷಕ್ಕೆ ನಮ್ಮ ಸರ್ಕಾರ ಉಳಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ. ನಮ್ಮ ಲೀಗಲ್ ಟೀಮ್ ಹತ್ರ ಚರ್ಚೆ ಮಾಡ್ತೀವಿ. ಇದರ ಬಗ್ಗೆ ನಾನೀಗಾಗಲೇ ನಮ್ಮ ಹೈಕಮಾಂಡ್ಗೂ ನನ್ನ ಗಮನಕ್ಕೆ ತಂದಿದ್ದೀನಿ. ರಿಪೋರ್ಟ್ ಎಲ್ಲ ನೀವೆಲ್ಲ ರಿಪೋರ್ಟ್ ಮಾಡಿದ್ದೀವಿ. ವಾಟ್ ಎವರ್ ಈಸ್ ದೇರ್, ದಿಸ್ ಇಸ್ ಎ ಮ್ಯಾಟರ್ ಟು ಬಿ ಇನ್ವೆಸ್ಟಿಗೇಟೆಡ್ ಬೈ ದಿ ಇನ್ಕಮ್ ಟ್ಯಾಕ್ಸ್ ಅವರು ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ. ಕಾನೂನು ಏನಿದೆ ಆ ಕಾನೂನನ್ನು ನಾನು KPCCಲಿ ಒಂದು ಮೀಟಿಂಗ್ ಕರೆದಿದ್ದೀನಿ. ಮೀಟಿಂಗ್ ಆದಮೇಲೆ ಅದರ ಬಗ್ಗೆ ಏನು ಪ್ಲಾನ್ ಆಫ್ ಆಕ್ಷನ್ ಅಂತ ತಿಳಿಸ್ತೀನಿ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಈ ಬಗ್ಗೆ ನನಗೆ ಗೊತ್ತಿಲ್ಲ, ಯತ್ನಾಳ್ರನ್ನೇ ಕೇಳಿ ಅಂತ ಹೇಳಿದ್ದಾರೆ. ಹಾಗೇನಾದ್ರೂ ಆಗಿದ್ರೆ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ಗೊತ್ತಿಲ್ಲಪ್ಪ ನನಗೆ, 1000 ಕೋಟಿ ನಾವು ನೋಡೇ ಇಲ್ಲ. ಅದೇನು ಅವ್ರನ್ನೇ ಕೇಳ್ಬೇಕು ನೀವು. ಗೊತ್ತಿಲ್ಲ ಯಾರು ಅದನ್ನು 1000 ಕೋಟಿ ಯಾರು ಮಾಡಿ ಇಟ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಸರ್ಕಾರ ಸ್ಥಿರ ಮಾಡೋದಕ್ಕೆ 1000 ಕೋಟಿ ರೂಪಾಯಿ ಮೊಬಿಲೈಸ್ ಮಾಡೋದು ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಯತ್ನಾಳ್ನೇ ಕೇಳೋದು, ಎಲ್ಲಿಟ್ಟವ್ರ ದುಡ್ಡ, 1000 ಕೋಟಿ ಎಲ್ಲಿಟ್ಟವ್ರೆ ಅಂತ ತನಿಖೆ ಆಗಬೇಕಾಗುತ್ತೆ. ಪ್ರತಿಕ್ರಿಯೆ ನೀಡುವುದಕ್ಕೆ ಬಿಜೆಪಿ ನಾಯಕರ ನಿರಾಕರಣೆ. ಇನ್ನು ಯತ್ನಾಳ್ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ನೀಡುವುದಕ್ಕೆ ಬಿಜೆಪಿ ನಾಯಕರು ನಿರಾಕರಿಸಿದ್ದಾರೆ. ಸಂಸದರಾಗಿರುವಂತಹ ಜಗದೀಶ್ ಶೆಟ್ಟರ್ ಹಾಗೆಯೇ ಬೊಮ್ಮಾಯಿ ಈ ಬಗ್ಗೆ ಯತ್ನಾಳ್ರನ್ನೇ ಕೇಳಿ ಅಂತ ಹೇಳಿದ್ದಾರೆ. ಈಗ ಯಾರ್ಯಾರು ವೈಯಕ್ತಿಕವಾದಂತ ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಕಮಿಟ್ ಮಾಡ್ಲಿಕ್ಕೆ ಹೋಗುದು. ಅವ್ರು ಹಿಂಗೆ ಹೇಳಿದ್ರು ಅದಕ್ಕೆ ನಮ್ದೇನು ಸೆಟ್ರದ್ದು ನಾಯಕ ಹೇಳ್ಬೇಕು. ಹಿರಿಯ ನಾಯಕರಿದ್ರೆ ಅದು ಪಾರ್ಟಿ ನೋಡ್ತದೆ. ಅದನ್ನ ಎಲ್ಲವೂ ಸರಿ ಇದೆ ಸರ್. ನಾ ಈ ಬಗ್ಗೆ ರಾಜಕೀಯ ಪಕ್ಷದ ವ್ಯವಸ್ಥೆ ಈಗ ನಡೆದಷ್ಟೇ. ನಾನು ಉಳಿದ ಬಗ್ಗೆ ನಾನು ಕಮಿಟ್ ಮಾಡ್ಲಿಕ್ಕೆ ಪ್ರತ್ಯೇಕ ಸಭೆನೂ ಮಾಡಿದ್ದಾರೆ ನೋಡ್ರಿ. ನಾನು ಅದರಲ್ಲಿ ಇನ್ವಾಲ್ವ್ ಇಲ್ಲ. ಸುಮ್ಮನೆ ನಾನು ಮೊನ್ನೆ ತೊಗೊಂಡ್ಬರ್ತಿದ್ದಾರೆ. ಅವ್ರಿಗೆ ಯಾವ ಮಾಹಿತಿ ಇದೆ ಅವ್ರಿಗೆ ಕೇಳಬೇಕು, ನಮ್ಗೇನು ಮಾಹಿತಿ ಇಲ್ಲ. ಬಿಜೆಪಿಯಲ್ಲಿ ಬಂಡಾಯ ಹೆಚ್ಚಾಗ್ತಿರೋ ಹೊತ್ನಲ್ಲೇ ಕಾಂಗ್ರೆಸ್ ಬಿಜೆಪಿ ನಡುವೆ ಸಮರ ತಾರಕಕ್ಕೇರೋ ಹೊತ್ನಲ್ಲೇ ಯತ್ನಾಳ್ ಸಿಡಿಸಿರೋ ಬಾಂಬ್ ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್ ನಾಯಕರ ಕೈಗೆ ಯತ್ನಾಳ್ ಹೇಳಿಕೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ಯತ್ನಾಳ್ ಸದ್ಯ ಬಿಜೆಪಿ ಪಾಲಿಗೆ ಬಿಸಿ ತುಪ್ಪವಾಗಿದ್ದಾರೆ ಅನ್ನೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51,
ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.